ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಕ್ಯಾಪ್ ಮಾಡೋದು ಹೇಗೆ ಅಂತ ಒಂದೇ ದಿನದಲ್ಲಿ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ. ಇದು 1 ವರ್ಷ 2 ವರ್ಷ ಪಾಪುಗಾಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ವೈಟು ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಈ ಕ್ಯಾಪ್ ಹೆಂಗೆ ಮಾಡೋದು ಅಂತ ನೋಡುವನ್ ಬನ್ನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತಗೊಳ್ಳಿ. ಸ್ವಲ್ಪ ದಾರ ಬಿಟ್ಬಿಟ್ಟು ನೋಡಿ, ಈ ಥರ ಬಿಟ್ಬಿಟ್ಟು ಇಷ್ಟುದ್ದನ ಏಂತಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟುದ್ದ ಬಿಟ್ಟಾದಮೇಲೆ ಒಂದು ನಾಟ್ ಹಾಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ನಾವಿವಾಗ ಎಷ್ಟು ಚೈನ್ ಹಾಕೋಬೇಕು ಅಂದರೆ 90 ಚೈನ್ ಹಾಕೋಬೇಕು. ಯಾಕಂದರೆ ಇವಾಗ ನಾವು 1 ವರ್ಷ 2 ವರ್ಷ ಪಾಪುಗೆ ಹೊಲಿತಾ ಇರೋದ್ರಿಂದ ಇವಾಗ ನಾವು 90 ಅಂದರೆ 90 ಚೈನ್ ಹಾಕೋಬೇಕಾಗುತ್ತೆ. ಹಾಕೊಳ್ಳೋಣ ಬನ್ನಿ. 1 2 3 4 5 6 7 8 9 10 ನೋಡಿ, ಇವಾಗ ಇದೇ ಥರ 90 ಚೈನ್ ಹಾಕ್ಕೊಳ್ಳೋಣ ಬನ್ನಿ. ಹಾಕೊಂಬರೋಣ. ನಾನು ಹಾಕೊಂಬರ್ತೀನಿ, ನೀವು ಹಾಕೊಂಬರ್ರಿ. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ಹಾಕ್ಕೊಂಡು 90 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು 3 ಚೈನ್ ಹಾಕ್ಕೋಬೇಕು. ಹಾಕ್ಕೊಳ್ಳೋಣ ಬನ್ನಿ. 1 2 and 3. ಇವಾಗ ನಾವು ಡಬಲ್ ಕ್ರೋಶೆ ಹಾಕೋಬೇಕು. 2 ಚೈನ್ ಬಿಟ್ಟು 3ನೇ ಚೈನ್ ಏನಿದೆ ಆ ಚೈನಿಗೆ ನಾವು ಇವಾಗ ಡಬಲ್ ಕ್ರೋಶೆ ಹಾಕೋಬೇಕು. 1 2 3 ನೋಡಿ, ಇವಾಗ ಅದನ್ನು ಸೇರಿ 4 ಚೈನ್ ಆಗಿದೆ. ಇವಾಗ 4 5 6 7 8 9 ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ. ಇವಾಗ ನೋಡಿ, ಇದೇ ಥರ ನಾವು ಫುಲ್ ಹಾಕೋಬೇಕು. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ ಇದು. ಇವಾಗ ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇವಾಗ ಒಂದು ಅಟ್ಯಾಚ್ ಮಾಡ್ಕೋಬೇಕು. ಈ ಸೈಡ್ ಏನಿದೆ ಈ ಸೈಡ್ಗೆ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇವಾಗ ನಾವು 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕ್ಕೊಂಡು ನಾವು ಇದೇನಿದೆ ಫಸ್ಟು ಇದೇನಿದೆ ಇದನ್ನ ದಾರ ಏನು ಬಿಟ್ಟಿದ್ದೀವಿ ಇದನ್ನು ನಾವು ಈ ಥರದ್ದು ತಗೊಂಡು ಇದರಲ್ಲಿ ಹಾಕ್ಕೊಂಡು ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು.
ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಹಾಕೊಳ್ಳೋಣ ಬನ್ನಿ. ನೋಡಿ 1 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಆದಮೇಲೆ ನಾವು ಇವಾಗ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ನೋಡಿ ಇವಾಗ ಇದೇ ಥರ ನಾವು 2 ರೌಂಡ್ ಹಾಕೋಬೇಕು. ಹಾಕೊಂಬರೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಇದು 2 ರೌಂಡ್ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ವೈಟ್ನ ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ನಾವು ವೈಟ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ವೈಟ್ನ ಜಾಯಿಂಟ್ ಮಾಡ್ಕೋಬೇಕು ನಾವು. ಇವಾಗ ನಾವು 3 ಚೈನ್ ಹಾಕೋಬೇಕು. 1 2 3. ಇವಾಗ ನಾವು 3 ಚೈನ್ ಹಾಕೊಂಡಾದ್ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. 1. ಈಗ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ಥರ ನಾವು ಇವಾಗ 1 ರೌಂಡ್ ಹಾಕೊಳ್ಳೋಣ ಬನ್ನಿ ಇಲ್ಲಿನ ತನಕ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ 2 ರೌಂಡು. ನೆಕ್ಸ್ಟ್ ಇವಾಗ ನಾವು ಸ್ಲಿಪ್ ಸ್ಟಿಚ್ ಆದಮೇಲೆ 3 ಚೈನ್ ಹಾಕೋಬೇಕು. 1 2 3. 3 ಚೈನ್ ಹಾಕೊಂಡಾದ್ಮೇಲೆ ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. 1 2 ಡಬಲ್ ಕ್ರೋಶೆ ಹಾಕೊಳ್ಳಿ. ನೆಕ್ಸ್ಟ್ ನಾವು 1 2 ಚೈನ್ ಬಿಟ್ಟು 3ನೇ ಚೈನ್ ಏನಿದೆ ಅಲ್ಲಿಗೆ 3 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3. ಸೇಮ್ ಮತ್ತೆ 1 2 ಚೈನ್ ಬಿಟ್ಟು ನೆಕ್ಸ್ಟು ಮತ್ತೆ ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3. ನೋಡಿ ಸೇಮ್ 2 ಚೈನ್ ಬಿಡಿ, 3ನೇ ಚೈನ್ ಏನಿದೆ ಡಬಲ್ ಕ್ರೋಶೆ. 1 2 and 3. ಸೇಮ್ ಇದೇ ಥರ ಇವಾಗ ನಾವು ಎಂಡ್ವರೆಗೂ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ 1 ರೌಂಡು. ಇವಾಗ ನೆಕ್ಸ್ಟ್ ನಾವು 2 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡಾದ್ಮೇಲೆ ನಾವು ಸೇಮ್ ಸ್ಪೇಸಲ್ಲಿ
ಡಬಲ್ ಕ್ರೋಶೆ ಹಾಕೋಬೇಕು. 1 2 ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ನಾವು ಇಲ್ಲೇನಿದೆ ಇದು ಸೆಂಟ್ರಲ್ಲಿ, ಇಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೋಬೇಕು. 1 2 and 3. ನೆಕ್ಸ್ಟು ಈ ಸ್ಪೇಸಲ್ಲಿ 1 2 and 3. next 1 2 and 3. ಸೇಮ್ ಇದೇ ಥರ ನಾವು ಇವಾಗ 19 ರೌಂಡ್ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನಾನು 19 ರೌಂಡ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕೆಳಗಡೆ 90 ಚೈನ್ ಹಾಕ್ಕೊಂಡಿರೋದು ನೋಡಿ. ನೆಕ್ಸ್ಟ್ ನಾವಿವಾಗ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ನಾವು ಇವಾಗ ಇಲ್ಲೆಲ್ಲ 2 ಡಬಲ್ ಕ್ರೋಶೆ ಹಾಕೋತಿದ್ವಿ, ಇವಾಗ 1 ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ಸ್ಪೇಸಲ್ಲಿ 1 2 ಡಬಲ್ ಕ್ರೋಶೆ ಹಾಕೊಳ್ಳಿ. ಸೇಮ್ ಇಲ್ಲೂ ಕೂಡ 1 2 ಸೇಮ್ 1 2 ನೆಕ್ಸ್ಟ್ 1 2. ಇದೇ ಥರ ನಾವು ಇವಾಗ 5 ರೌಂಡ್ ಹಾಕೊಂಬರೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲಿ 1 ಚೈನ್ ಹಾಕ್ಕೊಳ್ಳಿ. 1 ನೆಕ್ಸ್ಟ್ ಸ್ಪೇಸಲ್ಲಿ 2 ಚೈನ್ ಹಾಕ್ಕೊಳ್ಳಿ. ಸಾರಿ ಸೇಮ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶೆ. ನೆಕ್ಸ್ಟು 2 ಡಬಲ್ ಕ್ರೋಶೆ. ಸೇಮ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶೆ. ನೆಕ್ಸ್ಟು ಸ್ಪೇಸಲ್ಲಿ ನೋಡಿ ಈ ಥರ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಸ್ಪೇಸಲ್ಲಿ ಸೇಮ್ 5 ಆಗಿದೆ. ಇವಾಗ ನಾವು ನೆಕ್ಸ್ಟು ಸೇಮ್ ಹಾಗೆ ನೋಡ್ಕೊಳ್ಳಿ, ಹಂಗೆ ಕರೆಕ್ಟಾಗಿ ಸೇಮ್ ನೆಕ್ಸ್ಟ್ ಪ್ಲೇಸಲ್ಲಿ ಡಬಲ್ ಕ್ರೋಶೆ. ಐದಿದೆ ನೋಡಿ. ಇದೇ ಥರ ಹಾಕೋಬೇಕು ನಾವು. ಸೇಮ್ ಒಂದು ಸ್ಪೇಸಲ್ಲಿ ಏನಿದೆ 2 ಹಾಕೋಬೇಕು ನಾವು. 1 2 ನೆಕ್ಸ್ಟಲ್ಲಿ ಕೂಡ 2 1 2 ನೋಡಿ. ಇವಾಗ 5 ಇದೆ. ಇದೇ ಥರ ನಾವು ಫುಲ್ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಒಂದು ಚೈನ್ ಹಾಕ್ಕೊಳ್ಳಿ.
ಒಂದು ಚೈನ್ ಹಾಕೊಂಡಾದ್ಮೇಲೆ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ, 4 ಸಿಂಗಲ್ ಕ್ರೋಶೆ, 5 ಸಿಂಗಲ್ ಕ್ರೋಶೆ, 6 ಸಿಂಗಲ್ ಕ್ರೋಶೆ, 7 ಸಿಂಗಲ್ ಕ್ರೋಶೆ, 8 ಸಿಂಗಲ್ ಕ್ರೋಶೆ, 9 ಸಿಂಗಲ್ ಕ್ರೋಶೆ, 9 ಸಿಂಗಲ್ ಕ್ರೋಶೆ, 10 ಸಿಂಗಲ್ ಕ್ರೋಶೆ, 11 ಸಿಂಗಲ್ ಕ್ರೋಶೆ, 12 ಸಿಂಗಲ್ ಕ್ರೋಶೆ, 13 ಸಿಂಗಲ್ ಕ್ರೋಶೆ, 17 ಸಿಂಗಲ್ ಕ್ರೋಶೆ, 18 ಸಿಂಗಲ್ ಕ್ರೋಶೆ, and last one 19 single crochet and slip stitch. ನೋಡಿ, ಇವಾಗ ನಾವು ಇವಾಗ ಕಂಪ್ಲೀಟ್ ಆಗಿದೆ ಇದು. ನೆಕ್ಸ್ಟ್ ಇವಾಗ ಸ್ವಲ್ಪ ನಾವು ಇಷ್ಟುದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ ದಾರನ. ನೆಕ್ಸ್ಟ್ ಇವಾಗ ಇನ್ನೂ ಒಂದು ಚೈನ್ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ಬನ್ನಿ. ಈ ಥರ ತಗೊಂಡು ಇವಾಗ, ಇಲ್ಲ ಅಂದರೆ ಸೂಜಿ ತಗೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ನೆಕ್ಸ್ಟ್ ನಾವು ಇವಾಗ ಏನಿದೆ ಇಲ್ಲಿ ಈ ಥರ ಹೊಲ್ಕೋಬೇಕು. ಒಂದೊಂದು ಚೈನ್ ಏನಿದೆ ಎಲ್ಲ ಚೈನು ಸೇರಿ ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ನಾವು ಟೈಟಾಗಿ ಎಳ್ಕೋಬೇಕು. ನೋಡಿ, ಇವಾಗ ನಾವು ಏನಿದೆ ಇದನ್ನು ಈ ಥರ ಹಾಕ್ಕೊಂಡು ನೋಡಿ,
ಇದನ್ನು ಒಳಗಡೆ ಹಾಕ್ಕೊಳ್ಳಿ. ನೋಡಿ ಇವಾಗ ಈ ಥರ ಕಲರಲ್ಲಿ ನಾವು ಬಾಲ್ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದೇ ಥರ ಬಿಟ್ಕೊಳ್ಳಿ. ಇವಾಗ ನಾವು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ, ಹೇಗೆ ಬಂದಿದೆ ಅಂತ ನೋಡಿ. ನಾನು ವೈಟು ಮತ್ತು ರೆಡ್ಡು 2 ಕಲರನ್ನು ಸೇರಿಸಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಒಂದ್ಸಲಿ ಮನೇಲಿ. ನೋಡಿ ಬೇಗನೆ ಮಾಡ್ಕೋಬೋದು, ಏನು ರಿಸ್ಕ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು.